ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ನಮ್ಮ ಜೀವನದಲ್ಲಿ ಗುರುಗಳ ಸ್ಥಾನ ದೇವರ ಸ್ಥಾನಕ್ಕೆ ಸಮಾನವಾಗಿದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಶ್ಲೋಕವೇ ಗುರುಗಳ ಮಹತ್ವವನ್ನು ಸಾರುತ್ತದೆ. ಗುರು ಇಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಜೀವನಕ್ಕೆ ಬೆಳಕಿಲ್ಲ. ಗುರುಪೂರ್ಣಿಮೆಯ ಪವಿತ್ರ ದಿನದಂದು ಗುರುಗಳಿಗೆ ಹಾಗೂ ದೇವರಿಗೆ ಶುದ್ಧ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸುವುದು ಅತ್ಯಂತ ಪುಣ್ಯಕರವೆಂದು ಶಾಸ್ತ್ರಗಳು ತಿಳಿಸುತ್ತವೆ. ಆದರೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಪದಾರ್ಥಗಳನ್ನು ತಪ್ಪಿಸಬೇಕು, ಭಕ್ತಿಯಿಂದ ಹೇಗೆ ಪೂಜೆ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಕಡಾ ಪ್ರಸಾದ ಅಥವಾ ಗೋಧಿ ಹಲ್ವಾ. ಗೋಧಿ ಹಿಟ್ಟು, ತುಪ್ಪ ಮತ್ತು ಸಕ್ಕರೆಯಿಂದ ತಯಾರಿಸುವ ಈ ಪ್ರಸಾದವನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಇದನ್ನು ಪ್ರೀತಿಯಿಂದ ತಯಾರಿಸಿ ಗುರುಗಳ ಪಾದಗಳಿಗೆ ಸಮರ್ಪಿಸಿದರೆ ಭಕ್ತಿ ಮತ್ತು ಕೃತಜ್ಞತೆಯ ಸಂಕೇತವಾಗುತ್ತದೆ. ಎರಡನೆಯದು ಪಾಯಸ ಅಥವಾ ಖೀರ್. ಹಾಲು, ಅಕ್ಕಿ, ಸಾವಿಗೆ ಅಥವಾ ರವೆಯಿಂದ ತಯಾರಿಸಿದ ಪಾಯಸವನ್ನು ದೇವರು ಮತ್ತು ಗುರುಗಳಿಗೆ ಅತ್ಯಂತ ಪ್ರಿಯವಾದ ನೈವೇದ್ಯವೆಂದು ನಂಬಲಾಗಿದೆ. ಬೆಲ್ಲ ಅಥವಾ ಸಕ್ಕರೆಯಿಂದ ಸಿಹಿಗೊಳಿಸಿದ ತುಪ್ಪ ಸುವಾಸನೆಯೊಂದಿಗೆ ಅರ್ಪಿಸಿದರೆ ವಿಶೇಷ ಫಲ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಮೂರನೆಯದು ಪಂಚಾಮೃತ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಯನ್ನು ಸೇರಿಸಿ ತಯಾರಿಸುವ ಪಂಚಾಮೃತವು ಪೂಜೆಯ ಪ್ರಮುಖ ನೈವೇದ್ಯವಾಗಿದೆ. ಇದರಿಂದ ದೇವರ ಅಭಿಷೇಕ ಮಾಡಿ ನಂತರ ಪ್ರಸಾದವಾಗಿ ಸ್ವೀಕರಿಸುವುದು ಶುಭಕರ. ನಾಲ್ಕನೆಯದು ಗೂಡಾನ್ನ ಅಥವಾ ಬೆಲ್ಲದ ಅನ್ನ. ಅಕ್ಕಿ, ಬೆಲ್ಲ, ತುಪ್ಪ, ಗೋಡಂಬಿ ಮತ್ತು ದ್ರಾಕ್ಷಿಯೊಂದಿಗೆ ತಯಾರಿಸಿದ ಈ ನೈವೇದ್ಯವು ಕೃತಜ್ಞತೆ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ. ಐದನೆಯದು ಹಯಗ್ರೀವ ಮಡ್ಡಿ. ಕರ್ನಾಟಕದ ಪ್ರಸಿದ್ಧ ಸಾಂಪ್ರದಾಯಿಕ ಪ್ರಸಾದವಾದ ಇದನ್ನು ಕಡಲೆಬೇಳೆ, ಬೆಲ್ಲ ಮತ್ತು ತುರಿದ ತೆಂಗಿನಕಾಯಿಯಿಂದ ತಯಾರಿಸಲಾಗುತ್ತದೆ. ಜ್ಞಾನದ ಸ್ವರೂಪರಾದ ಶ್ರೀ ಹಯಗ್ರೀವ ದೇವರಿಗೆ ಈ ನೈವೇದ್ಯ ಅತ್ಯಂತ ಪ್ರಿಯವಾದದ್ದು ಎಂದು ನಂಬಲಾಗಿದೆ. ಗುರುಪೂರ್ಣಿಮೆಯಂದು ಪೂರ್ಣ ಸಾತ್ವಿಕ ಭೋಜನವನ್ನು ಅರ್ಪಿಸುವವರು ಅನ್ನ, ಬೇಳೆ ಸಾರು ಅಥವಾ ತೊವ್ವೆ, ಪೂರಿ, ಆಲೂಗೆಡ್ಡೆ ಪಲ್ಯ, ಕೋಸಂಬರಿ, ತರಕಾರಿ ಪಲ್ಯ ಹಾಗೂ ಪಾಯಸವನ್ನು ಸೇರಿಸಬಹುದು. ಈ ಎಲ್ಲ ಅಡುಗೆಗಳಲ್ಲಿಯೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸಬಾರದು. ನೈವೇದ್ಯವನ್ನು ತಯಾರಿಸುವಾಗ ಮನೆಯ ಸ್ವಚ್ಛತೆ, ಮನಸ್ಸಿನ ಪರಿಶುದ್ಧತೆ ಮತ್ತು ಭಕ್ತಿಭಾವ ಅತ್ಯಂತ ಮುಖ್ಯ. ಅಡುಗೆ ಮಾಡುವ ಮೊದಲು ಸ್ನಾನ ಮಾಡಿ ದೇವರ ನಾಮ ಸ್ಮರಣೆ ಮಾಡುತ್ತಾ ಅಡುಗೆ ಮಾಡಿದರೆ ಅದರ ಪಾವಿತ್ರತೆ ಇನ್ನಷ್ಟು ಹೆಚ್ಚುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಗುರುಪೂರ್ಣಿಮೆಯಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಿರಿ. ನಿಮ್ಮ ಜೀವನದಲ್ಲಿ ಜ್ಞಾನ, ಆರೋಗ್ಯ, ಐಶ್ವರ್ಯ ಮತ್ತು ಯಶಸ್ಸು ಸದಾ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.